ಗೌತಮ್ ಅದಾನಿಯನ್ನು ಜೈಲಿಗೆ ಕಳಿಸಲೇಬೇಕು ಅಂತಿರುವ ರಾಹುಲ್ ಗಾಂಧಿಯನ್ನು ಈಗ ದೇಶದಿಂದಲೇ ಓಡಿಸುವ ಸಿದ್ಧತೆ ನಡೀತಾ ಇದೆ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಕೆಂಪು ಬಣ್ಣದ ಪಾಸ್ಪೋರ್ಟ್ ಹೊಂದಿದ್ದಾರೆ. ಅದರ ಮೇಲೆ ಬ್ರಿಟನ್ ಸರ್ಕಾರದ ಮುದ್ರೆ ಇದೆ. VSS ಶರ್ಮಾ ಎನ್ನುವರು ರಾಹುಲ್ ಗಾಂಧಿಯ ಪೌರತ್ವಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರದೊಂದಿಗೆ ಪತ್ರ ವ್ಯವಹಾರ ನಡೆಸಿದ್ದು, ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಅಲ್ಲಿಯ ಸರ್ಕಾರ ಅವರಿಗೆ ಒದಗಿಸಿದೆ ಎಂಬುದೆಲ್ಲ ಈಗ ಉತ್ತರ ಪ್ರದೇಶದ ಅಲಹಾಬಾದ್ ನ್ಯಾಯಾಲಯದಲ್ಲಿ ರಾಹುಲ್ ಗಾಂಧಿಯ ಪೌರತ್ವವನ್ನು ಪ್ರಶ್ನಿಸಿ ದಾವೆ ಹೂಡಿರುವವರ ವಾದ. ಮಾತ್ರವಲ್ಲ, ಬ್ರಿಟನ್ ನ್ಯಾಯಾಲಯದಲ್ಲಿ VSS ಶರ್ಮಾ ಎನ್ನುವರು ದಾವೆಯನ್ನು ಕೂಡ ಹೂಡಿದ್ದಾರೆ. ಅಂದರೆ ಅಲಹಾಬಾದ್ನಲ್ಲಿ ದಾವೆ ಹೂಡಿದಂತೆಯೇ ಅಲ್ಲಿ ಬ್ರಿಟನ್ ನ್ಯಾಯಾಲಯದಲ್ಲೂ ಕೂಡ ಅಂತಹದ್ದೇ ಒಂದು ದಾವೆ ನಡೀತಾ ಇದೆ. ಬ್ರಿಟನ್ನಲ್ಲಿರುವ ಕಂಪನಿಯೊಂದಕ್ಕೆ ನಿರ್ದೇಶಕರಾಗಿದ್ದ ರಾಹುಲ್ ಗಾಂಧಿ ಅದಕ್ಕೆ ಬೇಕಾದ ದಾಖಲೆಗಳಲ್ಲಿ ತನ್ನನ್ನು ತಾನು ಬ್ರಿಟನ್ ದೇಶದ ನಾಗರಿಕ ಎಂದು ನಮೂದಿಸಿದ್ದರು. ಇವಿಷ್ಟು ದಾಖಲೆಗಳು ನಮ್ಮ ಬಳಿ ಇವೆ, ಆದುದರಿಂದ ಅವರ ಭಾರತೀಯ ನಾಗರಿಕತ್ವವನ್ನು ರದ್ದು ಮಾಡಬೇಕು ಎಂದು ಕೋರುವ ಅರ್ಜಿ ವಿಚಾರಣೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಡಿಸೆಂಬರ್ 19 ಈ ವಿಷಯಕ್ಕೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನು ಒದಗಿಸಿ ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಕೇಂದ್ರ ಗೃಹ ಸಚಿವಾಲಯವು ಯಾವುದೆಲ್ಲ ದಾಖಲೆಗಳನ್ನು ಒದಗಿಸ್ತದೆ ಅದು ಗೊತ್ತಿಲ್ಲ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಲೇಬೇಕು. ವಿದೇಶಿ ನಾಗರಿಕನೊಬ್ಬ ನಮ್ಮ ದೇಶದಲ್ಲಿ ರಾಜಕಾರಣ ಮಾಡಲೇಬಾರದು. ಇದನ್ನೆಲ್ಲ ನಾವು ಒಪ್ಕೊಳ್ಳೇಬೇಕು. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗುವುದು ಯಾವಾಗ? ರಾಹುಲ್ ಗಾಂಧಿ ಬ್ರಿಟನ್ ನಾಗರಿಕ ಎಂಬ ದಾಖಲೆಗಳನ್ನು ಕೇಂದ್ರ ಗೃಹ ಸಚಿವಾಲಯ ಹುಡುಕಿ ತಂದು ನ್ಯಾಯಾಲಯಕ್ಕೆ ಕೊಟ್ಟಾಗ, ಆ ದಾಖಲೆ ಬರುವ ಮೊದಲೇ ರಾಹುಲ್ ಗಾಂಧಿಯನ್ನು ವಿಪಕ್ಷ ನಾಯಕತ್ವದಿಂದ, ಸಂಸತ್ ಸ್ಥಾನದಿಂದ ಮಾತ್ರವಲ್ಲ ದೇಶದಿಂದಲೇ ಉಚ್ಚಾಟನೆ ಮಾಡಿಬಿಡುವ ಚರ್ಚೆಗಳು ಈಗ ಗೋಧಿ ಮಾಧ್ಯಮಗಳಲ್ಲಿ ನಡೀತಾ ಇವೆ. ಅಮೆರಿಕದ ನ್ಯಾಯಾಲಯದಲ್ಲಿ ಗೌತಮ್ ಅದಾನಿಯ ಭ್ರಷ್ಟಾಚಾರದ ಪ್ರಕರಣ ಮುನ್ನೆಲೆಗೆ ಬರುತ್ತಿದ್ದಂತೆ ಅವರನ್ನು ಬಂಧಿಸಲೇಬೇಕು ಎಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಿರುವುದು ರಾಹುಲ್ ಗಾಂಧಿ. ಇಂಥದ್ದೊಂದು ಧ್ವನಿ ಎತ್ತಿದ್ದಕ್ಕಾಗಿಯೇ ಇವತ್ತು ಅವರು ತಮ್ಮ ಭಾರತೀಯ ನಾಗರಿಕತ್ವವನ್ನೇ ಪಣಕ್ಕಿಡುವ ಸಂದರ್ಭ ಬಂದಿದೆ. ರಾಹುಲ್ ಗಾಂಧಿ ಬ್ರಿಟನ್ ಮತ್ತು ಭಾರತದ ಎರಡೂ ಪೌರತ್ವವನ್ನು ಪಡೆದಿದ್ದಾರೆ ಎಂದು ಸುಬ್ರಹ್ಮಣ್ಯನ್ ಸ್ವಾಮಿ 2005ರಲ್ಲಿ ಮೊದಲ ಬಾರಿ ಪ್ರಸ್ತಾಪಿಸಿದ್ದರು ಮತ್ತು ಈ ಬಗ್ಗೆ ಕೇಂದ್ರ ಸಚಿವಾಲಯಕ್ಕೆ, ಅಂದರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರವನ್ನು ಕೂಡ ಬರೆದಿದ್ದರು. ರಾಹುಲ್ ಗಾಂಧಿಯನ್ನು ಶಹಜಾದಾ ಅಂತ ಪ್ರಧಾನಿ ನರೇಂದ್ರ ಮೋದಿ ವ್ಯಂಗ್ಯವಾಡ್ತಿದ್ದ ಕಾಲ ಅದು. कांग्रेस के शहजादे भारत को गाली देने के लिए विदेश जाते हैं. ಆ ಸಮಯದಲ್ಲಿ ರಾಹುಲ್ ಗಾಂಧಿ ಸಾರ್ವಜನಿಕ ಭಾಷಣ ಮಾಡಲಿಕ್ಕೆ ತಡವರಿಸ್ತಾ ಇದ್ದರು. ಅವರು ತೋಳುಗಳನ್ನು ಮೇಲೆ ಎತ್ಕೊಂಡು ಭಾಷಣ ಮಾಡ್ತಾಯಿದ್ರು. ಅದನ್ನು ಕೂಡ ವ್ಯಂಗ್ಯ ಮಾಡಲಾಗ್ತಾ ಇತ್ತು. ರಾಹುಲ್ ಗಾಂಧಿಯನ್ನು BJPಯ ಟ್ರೋಲ್ ಪಡೆ ಪಪ್ಪು ಎಂದು ಪ್ರಚಾರ ಮಾಡ್ತಾ ಇತ್ತು. ಆ ಮೂಲಕ ರಾಹುಲ್ ಗಾಂಧಿಯ ಇಮೇಜನ್ನು ಹಾಳು ಮಾಡುವ ಕಾರ್ಯತಂತ್ರದಲ್ಲಿ ಅದು ಸಫಲವೂ ಆಗಿತ್ತು. ಆ ಸಮಯ ಅವರು ಸಫಲವಾದದ್ದರಿಂದ ಪೌರತ್ವದ ಈ ವಿಷಯವನ್ನು ಆಗ ಗಂಭೀರವಾಗಿ ಪರಿಗಣಿಸಿರುವ ಸಾಧ್ಯತೆ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಸುಬ್ರಹ್ಮಣ್ಯನ್ ಸ್ವಾಮಿ ಆಗಿನ ಹೋರಾಟ ವಿಫಲವಾಗಿತ್ತು. ಆದರೂ ಈ ಸುಬ್ರಹ್ಮಣ್ಯನ್ ಸ್ವಾಮಿ ದೆಹಲಿ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದರು. ದೆಹಲಿ ಹೈಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿರುವಾಗಲೇ ಕಳೆದ ಜುಲೈನಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿಯ ಪೌರತ್ವವನ್ನು ಪ್ರಶ್ನಿಸಿ ಇನ್ನೊಂದು ಕೇಸ್ ದಾಖಲಾಯಿತು. ಕರ್ನಾಟಕ ಮೂಲದ ವಿಶ್ವ ಹಿಂದೂ ಪರಿಷತ್ ಸದಸ್ಯ ಮತ್ತು ವೃತ್ತಿಯಲ್ಲಿ ವಕೀಲರಾಗಿರುವ ವಿಘ್ನೇಶ್ ಶಿಶಿರಾ ಇವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ದೂರು ದಾಖಲಿಸಿ ರಾಹುಲ್ ಗಾಂಧಿಯ ದ್ವಿಪೌರತ್ವದ ವಿಷಯ CBI ತನಿಖೆ ವಹಿಸಬೇಕು, ಅವರ ಪೌರತ್ವ ರದ್ದಾಗಬೇಕು, ಅವರ ಸಂಸತ್ ಸ್ಥಾನವೂ ರದ್ದು ಮಾಡಬೇಕು ಅಂತ ಕೋರಿದರು. ಜುಲೈನಲ್ಲಿ ಸಲ್ಲಿಸಿದ ಈ ಅರ್ಜಿ ಈಗ ಮುನ್ನೆಲೆಗೆ ಬಂದಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಮಾತಿನ ದಾಳಿ ಮಾಡುತ್ತಿರುವಾಗ ಗೌತಮ್ ಅದಾನಿ ಜೈಲಿಗೆ ಸೇರಬೇಕು ಎಂದು ಒತ್ತಾಯಿಸುತ್ತಿರುವ ಈ ಸಂದರ್ಭದಲ್ಲಿಯೇ ಪೌರತ್ವದ ವಿಷಯ ಮುನ್ನೆಲೆಗೆ ಬಂದಿರುವುದು ಅವರನ್ನು ಹತ್ತಿಕ್ಕುವ ಪ್ರಯತ್ನದ ಭಾಗ ಅಂತ ಕಾಂಗ್ರೆಸ್ಸಿಗರು ಆರೋಪಿಸ್ತಾ ಇದ್ದಾರೆ. ಹೌದು, ಇದು ಇರಲೂಬಹುದು. ತನಿಖೆ ನಡೆದು ಸತ್ಯ ಏನೆಂದು ಹೊರಗೆ ಬರಬೇಕಿದೆ. ಅಲಹಾಬಾದ್ ಹೈಕೋರ್ಟ್ ಹೇಳಿರುವುದು ಸೂಕ್ತ ಪರಿಶೀಲನೆ ನಡೆಸಿ ಡಿಸೆಂಬರ್ 19 ಸಂಪೂರ್ಣ ಮಾಹಿತಿ ನೀಡಬೇಕು ಅಂತ. ಸುಬ್ರಹ್ಮಣ್ಯ ಸ್ವಾಮಿ 2005ರಲ್ಲಿ ಈ ಪ್ರಶ್ನೆ ಎತ್ತಿದಾಗಲೇ ಕೇಂದ್ರ ಗೃಹ ಇಲಾಖೆ ಸಾಕಷ್ಟು ಪರಿಶೀಲನೆ ನಡೆಸಿ ಇದರಲ್ಲಿ ದಾಖಲೆಗಳು ಸಿಗದೇ ಸುಮ್ಮನಾಗಿತ್ತು. ಈಗ ವಕೀಲ ವಿಘ್ನೇಶ್ ಶಿಶಿರಾರವರು ನಮಗೆ ಬಹಳಷ್ಟು ದಾಖಲೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಶಿಶಿರಾರವರಿಗೆ ಸಿಕ್ಕಿರುವ ದಾಖಲೆ ಕೇಂದ್ರ ಗೃಹ ಇಲಾಖೆಗೂ ಸಿಗ್ತಾ ಇದ್ದಾವೋ, ಇದನ್ನು ನ್ಯಾಯಾಲಯಕ್ಕೆ ಅವರು ಸಮರ್ಪಿಸ್ತಾರಾ? ಕಾದು ನೋಡಬೇಕು. ಆಗ ಸಿಗದ ದಾಖಲೆ ಈಗ ಸಿಗುತ್ತದೆ ಎಂದು ಹೇಳುತ್ತಿರುವ ಮಾಧ್ಯಮಗಳು ಕೇಂದ್ರ ಗೃಹ ಇಲಾಖೆಯ ವರದಿಗಾಗಿ ಡಿಸೆಂಬರ್ 19 ಕಾಯಿದೆ.
ರಾಹುಲ್ ಗಾಂಧಿಯ ಸಂಸತ್ ಸ್ಥಾನ ಹೋಗಿಬಿಟ್ಟಿತು, ಅವರು ದೇಶ ಬಿಟ್ಟು ಹೋಗಬೇಕಾಗುತ್ತದೆ, ಹೀಗೆಲ್ಲ ಪುಂಖಾನುಪುಂಖ ವರದಿಗಳನ್ನು ಬಿತ್ತರಿಸ್ತಾ ಇವೆ. ಆರೋಪದ ಮೂಲ ಇರುವುದು ಯಾವುದು ಅಂದರೆ 2013ರಲ್ಲಿ ರಾಹುಲ್ ಗಾಂಧಿ ಅವರ ಹೆಸರು ಲಂಡನ್ನ ಒಂದು ಕಂಪನಿಯ ದಾಖಲೆಗಳಲ್ಲಿ ಬ್ರಿಟಿಷ್ ನಾಗರಿಕ ಎಂದು ದಾಖಲೆ ಮಾಡಿರುವುದು. ಬ್ಯಾಕ್ ಕಾಪ್ಸ್ ಲಿಮಿಟೆಡ್ UK ಎಂಬ ಕಂಪನಿಯ ದಾಖಲೆಗಳಲ್ಲಿ ರಾಹುಲ್ ಗಾಂಧಿ ತಮ್ಮನ್ನು ಬ್ರಿಟಿಷ್ ನಾಗರಿಕನೆಂದು ತೋರಿಸಿರುವುದು ಆರೋಪಕ್ಕೆ ಕಾರಣವಾಯಿತು. ಈ ಆರೋಪದ ಹಿನ್ನೆಲೆಯಲ್ಲಿ ಗೃಹ ಸಚಿವಾಲಯ 2019ರಲ್ಲಿ ರಾಹುಲ್ ಗಾಂಧಿಗೆ ನೋಟಿಸ್ ಜಾರಿ ಮಾಡಿತ್ತು. ಈ ಆರೋಪವನ್ನು ತಳ್ಳಿಹಾಕಿದ ರಾಹುಲ್ ಗಾಂಧಿ, ನಾನು ಭಾರತದಿಂದ ಹೊರತುಪಡಿಸಿಕೊಂಡಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ನಾನು ಭಾರತೀಯ ಪೌರತ್ವವನ್ನು ಎಂದಿಗೂ ಕಳೆದುಕೊಂಡಿಲ್ಲ ಎಂದು ಅವರು ಉತ್ತರ ಕೊಟ್ಟಿದ್ದರು ಮತ್ತು ಆ ಉತ್ತರವನ್ನು ಅನುಮೋದಿಸಲಾಗಿತ್ತು. ಈಗ ಆ ಕಂಪನಿಯೇ ಇಲ್ಲ ಮತ್ತು ರಾಹುಲ್ ಗಾಂಧಿಯ ಪೌರತ್ವದ ವಿಷಯ ಮೊದಲ ಬಾರಿಗೆ ಕೋರ್ಟಿಗೆ ಎಳೆದುಕೊಂಡೋಗಿದ್ದು ಸಚಿನ್ ಬಾಬು ಬರ್ಮನ್ ಎಂಬ ವ್ಯಕ್ತಿ 2015ರಲ್ಲಿ. ಆದರೆ ಪ್ರಾಥಮಿಕ ತಾತ್ವಿಕತೆ ಇಲ್ಲದ ಈ ಕಾರಣ ಈ ಅರ್ಜಿಯನ್ನು ವಜಾ ಮಾಡಲಾಗಿದೆ ಎಂದು ಕೋರ್ಟ್ ಹೇಳಿತು. 2019ರಲ್ಲಿ ಅಮಿತ್ ಶಾ ಲೋಕಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಆದರೆ ಯಾವುದೇ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. 2020ರ ಮೇ ತಿಂಗಳಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹೈಕೋರ್ಟ್ನಲ್ಲಿ ದೂರುಗಳನ್ನು ದಾಖಲಿಸಿದರು. ಯಾವುದೇ ದೃಢವಾದ ದಾಖಲಾತಿಗಳನ್ನು ನೀಡದ ಕಾರಣ ಈ ರೀತಿಯ ಆರೋಪಗಳ ಮೇಲೆ ತೀರ್ಪು ನೀಡಲು ಸಾಧ್ಯವಿಲ್ಲ ಅಂತ ದೆಹಲಿ ಹೈಕೋರ್ಟ್ ಆಗ ಹೇಳಿತ್ತು. ರಾಹುಲ್ ಗಾಂಧಿಯನ್ನು ಸುತ್ತಿಕೊಳ್ಳುತ್ತಿರುವ ಇನ್ನೊಂದು ಅಂಶವೂ ಇದೆ. ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವವನ್ನು 2002ರಲ್ಲಿ ತ್ಯಜಿಸಿದ್ದಾರೆ ಹೀಗಂತ ಹೇಳುವ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಇದಕ್ಕೆ ಯಾವುದೇ ಸ್ಪಷ್ಟ ಸಾಕ್ಷ್ಯ ಸಿಗ್ತಾ ಇಲ್ಲ. ಡಿಸೆಂಬರ್ 19ರಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಸಲ್ಲಿಸುವ ದಾಖಲೆ ಕೇವಲ ಕಾನೂನು ವಿಷಯವಷ್ಟೇ ಅಲ್ಲ, ಭಾರತೀಯ ರಾಜಕೀಯದ ನೈತಿಕ ಗುಣಮಟ್ಟವನ್ನು ಪರೀಕ್ಷೆಗೆ ಒಳಪಡಿಸುವ ವಿಷಯವಾಗಿದೆ. ಭ್ರಷ್ಟಾಚಾರಕ್ಕೂ ರಾಜಕೀಯ ತಂತ್ರಗಳಿಗೂ ನಡುವೆ ಯಾರ ಗೆಲುವು, ಇದನ್ನು ಕೇವಲ ಕಾಲವೇ ಉತ್ತರಿಸಬೇಕು. ಗೌತಮ್ ಅದಾನಿ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು ಮತ್ತು ರಾಹುಲ್ ಗಾಂಧಿಯ ಪೌರತ್ವದ ಪ್ರಶ್ನೆ ಎರಡು ಭಿನ್ನ ಅಂಶಗಳಾದರೂ ಅವುಗಳು ಒಟ್ಟಾಗಿ ಇಂದಿನ ರಾಜಕೀಯದ ಪ್ರಮುಖ ಅಂಶಗಳಾಗಿ ಪರಿಣಮಿಸಿವೆ. ಪ್ರಭುತ್ವದ ಪ್ರಾಮಾಣಿಕತೆಯನ್ನು ಉಳಿಸಲು ಈ ಎರಡು ವಿಷಯಗಳಲ್ಲಿ ನ್ಯಾಯಪ್ರದ ತೀರ್ಪುಗಳು ಅವಶ್ಯಕವಾಗಿವೆ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು? ಈ ಪ್ರಕರಣವನ್ನು ರಾಜಕೀಯವಾಗಿ ನೀವು ಹೇಗೆ ನೋಡ್ತಾ ಇದ್ದೀರಿ? ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಸನ್ಮಾರ್ಗ ನ್ಯೂಸ್ ನೋಡ್ತಾ ಇರಿ.